ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಾನು ಗಜಾನಂದ್. ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ನೀವು ಕೇಳ್ತಾ ಇದ್ರಿ ಸ್ವಿಗ್ಗಿಯಲ್ಲಿ ಅರ್ನಿಂಗ್ಸ್ ಒಂದು ವಾರಕ್ಕೆ ಎಷ್ಟು ಆಗುತ್ತೆ ಮಾಡಿದ್ರೆ, ಎಷ್ಟು ಅವರ್ ಲಾಗಿನ್ ಇರಬೇಕಾಗುತ್ತೆ, ಅದೇ ರೀತಿ ಪೆಟ್ರೋಲ್ಗೆ ಎಷ್ಟು ಹೋಗುತ್ತೆ ಅಂತ ಹೇಳ್ಬಿಟ್ಟು ಸಂಪೂರ್ಣವಾದ ಮಾಹಿತಿನ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ನ ಮಾಡಿ. ಬನ್ನಿ ಇವಾಗ ಅರ್ನಿಂಗ್ಸ್ ಎಷ್ಟಾಯಿತು ಲಾಸ್ಟ್ ವಾರದಲ್ಲಿ ಅಂತ ಹೇಳ್ಬಿಟ್ಟು ನೋಡೋಣ. ಸ್ನೇಹಿತರೆ, ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ, ನೀವು ಸ್ವಿಗ್ಗಿಗೆ ಜಾಯ್ನ್ ಆಗಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೀವು ಕೂಡ ಜಾಯ್ನ್ ಆಗ್ಬೋದು. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ, ಇವಾಗ ನಾನು ಹೇಳ್ತೀನಿ ಇನ್ನೊಂದೇನಪ್ಪಾ ಅಂದ್ರೆ, ಅಷ್ಟು ಅರ್ನ್ ಮಾಡ್ಬೋದು, ಇಷ್ಟು ಅರ್ನ್ ಮಾಡ್ಬೋದು ಅಂತ ಹೇಳ್ತೀನಿ. ಬಟ್ ಅದಕ್ಕೆ ಅದರದೇ ಆದ ಹಿಂದ್ಗಡೆ ಕಷ್ಟ ಅನ್ನೋದಿರುತ್ತೆ. ಓಕೆ, ಇವಾಗ ಟ್ರಾಫಿಕ್ ಆಗಿರ್ಬೋದು, ಅದೇ ರೀತಿ ಬಿಸಿಲಾಗಿರ್ಬೋದು, ಮತ್ತೆ ಕಸ್ಟಮರ್ ಕಡೆಯಿಂದ ಏನಾದ್ರು ಪ್ರಾಬ್ಲಮ್ ಆಗಿರ್ಬೋದು, ಇಲ್ಲ ರೆಸ್ಟೋರೆಂಟ್ ಕಡೆಯಿಂದ ಪ್ರಾಬ್ಲಮ್ ಆಗಿರ್ಬೋದು. ಈ ಎಲ್ಲ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡಿ ನಾವು ಅರ್ನಿಂಗ್ಸ್ನ ಮಾಡಿರ್ತೀವಿ. ಸಿಕ್ಕಾಪಟ್ಟೆ ಕಷ್ಟಪಟ್ಟು ನಾವು ಕೂಡ ಅರ್ನಿಂಗ್ನ ಮಾಡಿರ್ತೀವಿ. ಅದನ್ನ ಬಂದು ಹೇಳಿದ ತಕ್ಷಣ ನಿಮ್ಗೆ ಏನು ಅನ್ಸುತ್ತೆ ಹೇಳಿ, ಓ ಇವ್ನು ಈಸಿಯಾಗಿ ಅರ್ನ್ ಮಾಡ್ಬಿಟ್ಟ ಅಂತ ಹೇಳ್ಬಿಟ್ಟು ಅನ್ಕೊಳ್ಳೋಕೆ ಯಾರು ಕೂಡ ಹೋಗ್ಬೇಡಿ. ಇವಾಗ ಲಾಸ್ಟ್ ವೀಕಲ್ಲಿ ಅರ್ನಿಂಗ್ಸನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ, ಲೈವ್ ಪ್ರೂಫ್ ಮುಖಾಂತರ ತೋರಿಸ್ತೀನಿ. ಇವಾಗ ಏನಂದ್ರೆ, ಸಂಡೇ 21ನೇ ತಾರೀಕು ಏಪ್ರಿಲ್ ಬಂದ್ಬಿಟ್ಟು, ಅದಕ್ಕಿಂತ ಮುಂಚೆ ಮೊದಲು ಫಸ್ಟ್ನೆಯಿಂದ ಸೋಮವಾರದಿಂದ ಬರೋಣ. ಸೋಮವಾರ 15ನೇ ತಾರೀಕು 2634, ಮಂಗಳವಾರ ಅದೇ ರೀತಿ 2734, ಬುಧವಾರ 2652, ಗುರುವಾರ ಬಂದ್ಬಿಟ್ಟು 422 ರೂಪಾಯಿ. ಯಾಕಂದ್ರೆ ಅವತ್ತು ಆರ್ಡರ್ ಇರಲಿಲ್ಲ, ಬಂದು ವಾಪಸ್ ಹೋಗ್ಬಿಟ್ಟೆ. ಅದೇ ರೀತಿ ಫ್ರೈಡೇ ಬಂದ್ಬಿಟ್ಟು 2508 ರೂಪಾಯಿ, ಸಾಟರ್ಡೆ ಬಂದ್ಬಿಟ್ಟು 1657 ರೂಪಾಯಿ, ಸಂಡೇ ಬಂದ್ಬಿಟ್ಟು 4147 ರೂಪಾಯಿ. ಓಕೆ, ಇನ್ನೊಂದೇನಪ್ಪ ಅಂದ್ರೆ, ಇದಕ್ಕೆ ಎಷ್ಟೆಷ್ಟು ಅವರ್ ನೀವು ಲಾಗಿನ್ಗಳನ್ನೆಲ್ಲ ನೋಡ್ಬೇಕಾಗತ್ತೆ. ಇವಾಗ ಅರ್ನಿಂಗ್ಸ್ ಅಷ್ಟೇ ಹೇಳ್ಬಿಟ್ರೆ, ಲಾಗಿನ್ ಅವರ್ಸ್ನ ನೋಡಬೇಕು, ಎಷ್ಟು ಅವರ್ ನಾನು ಆನ್ಲೈನಲ್ಲಿ ಇದ್ದೆ ಅಂತ ನೋಡಬೇಕು. ಸೋಮವಾರ ಬಂದ್ಬಿಟ್ಟು 13 ಅವರ್, ಮಂಗಳವಾರ 13 ಅವರ್, ಬುಧವಾರ 14 ಅವರ್, ಗುರುವಾರ 4 ಅವರ್, ಅದೇ ರೀತಿ ಶುಕ್ರವಾರ 14 ಅವರ್, ಸಾಟರ್ಡೆ 11 ಅವರ್, ಅದೇ ರೀತಿ ಸಂಡೇ ಬಂದ್ಬಿಟ್ಟು 10 ಅವರ್. ಸಂಡೇ ಯಾಕೆ ಅರ್ನಿಂಗ್ ಜಾಸ್ತಿ ಆಗಿದೆ ಅಂದರೆ, ಅದಕ್ಕೆ ಸರ್ಜ್ ಎಲ್ಲ ಕೊಟ್ಟಿದೆ, ಅದಕ್ಕೋಸ್ಕರ ಜಾಸ್ತಿ ಆಗಿದೆ. ನನಗೇನು ಏನಿದೆಯಪ್ಪ ಅಂದರೆ, ನನಗೆ ಇನ್ಸೆಂಟಿವ್ ಯಾವ ರೀತಿ ಇದೆ ಅಂದರೆ, ನಾನು ಏನಾದ್ರು 37 ಆರ್ಡರ್ನ ಕಂಪ್ಲೀಟ್ ಮಾಡಿದೆ ಅಂದ್ಕೊಳ್ಳಿ, ನಮಗೆ 37 ಆರ್ಡರ್ನ ಕಂಪ್ಲೀಟ್ ಮಾಡಿದ್ರೆ ನಮಗೆ 500 ರೂಪಾಯಿ ಇರುತ್ತೆ, ಇಲ್ಲ 525 ರೂಪಾಯಿ ಇರುತ್ತೆ, 550 ರೂಪಾಯಿ ಇರುತ್ತೆ. ಸಾಟರ್ಡೆ ಸಂಡೇ ಆದರೆ ಈ ರೀತಿ ನಮಗೆ ಅರ್ನಿಂಗ್ಸ್ನ ಕೊಡ್ತಾನೆ. ಅದೇ ರೀತಿ ಇವಾಗ ಟೋಟಲ್ ಅರ್ನಿಂಗ್ಸ್ ಬಂದ್ಬಿಟ್ಟು, ಲಾಸ್ಟ್ ವೀಕ್ ಟೋಟಲ್ ಅರ್ನಿಂಗ್ಸ್ ಬಂದ್ಬಿಟ್ಟು 16,744 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಓಕೆ, ಇನ್ನೊಂದೇನಪ್ಪ ಅಂದರೆ, ಇದಕ್ಕೆ ಪೆಟ್ರೋಲು ಕೂಡ ನಾವು ಕಡಿಬೇಕಾಗತ್ತೆ. 14 ಅವರ್ ಲಾಗಿನ್ ಇರ್ತೀವಿ ಅಂದರೆ ಡೈಲಿ ಬಂದ್ಬಿಟ್ಟು ಮಿನಿಮಮ್ ಅಂದರೂ 500 ರೂಪಾಯಿ ನಾವು ತೆಗಿಲೇಬೇಕಾಗತ್ತೆ. 500 ರೂಪಾಯಿ 6 ದಿನ ತೆಗೆದ್ರೆ ಎಷ್ಟಾಗುತ್ತೆ ಹೇಳಿ, 3000 ರೂಪಾಯಿ ಆಗುತ್ತೆ. 3000 ರೂಪಾಯಿ ನಾವು ಪೆಟ್ರೋಲ್ಗೆ ಇದಕ್ಕೆ ತೆಗಿಬೇಕು. 3000 ರೂಪಾಯಿ ಪೆಟ್ರೋಲ್ಗೆ ಹೋದ್ರೆ ಏನಾಗುತ್ತೆ, 13,744 ರೂಪಾಯಿ ಆಗುತ್ತೆ. ಅದ್ರ ಜೊತೆಗೆ ನಾವು ಇದು ಗಾಡಿ ಕೆಟ್ಟೋಗೋದು, ಇಲ್ಲ ಪಂಚರ್ ಆಗೋದು, ಇಲ್ಲಾಂದ್ರೆ ಸರ್ವಿಸ್ ಚಾರ್ಜು, ಅದನ್ನು 1000 ತೆಗಿಯೋಣ. ಓಕೆ, 1000 ತೆಗೆದ್ರೆ 12,700 ರೂಪಾಯಿ. ಲಾಸ್ಟ್ ವೀಕ್ ಮಾಡಿರೋದು ನಾನು 12,700 ರೂಪಾಯಿ. ಬಟ್ ಈಸಿ ಅಲ್ಲ, 14 ಅವರ್ ಲಾಗಿನ್ನಲ್ಲಿ ಇದ್ದೀವಿ. ಬೆಳಿಗ್ಗೆ 5:30 ಆಗುತ್ತೆ ಒಂದೊಂದ್ಸತಿ ಹೋಗೋಕ್ಕೆ, ಬೆಳಿಗ್ಗೆ 5:30ಗೆ ಹೋಗ್ತೀವಿ. 5:30ಯಿಂದ 12 ಗಂಟೆ, 1 ಗಂಟೆ, 4 ಗಂಟೆವರೆಗೂ ಮಾಡ್ತೀವಿ. ಆರ್ಡರ್ ಇಲ್ಲ ಅಂದರೆ 4 ಗಂಟೆಗೆ ಮತ್ತೆ ಮನೆಗೆ ಬರ್ತೀವಿ. ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡೋ ಅಷ್ಟರಲ್ಲಿ 6 ಗಂಟೆ ಆಗುತ್ತೆ. ಮತ್ತೆ ಅರ್ನಿಂಗ್ ಮಾಡೋಕೆ ಹೋಗ್ತೀವಿ. ಡೈಲಿ 37 ಆರ್ಡರ್ ಮಾಡಿದೆ ನಾವು ವಾಪಸ್ ಮನೆಗೆ ಬರೋದೇ ಇಲ್ಲ. 37 ಆರ್ಡರ್ ಮಾಡಿದ್ರೆ ನಮಗೆ 500, 525, 550 ರೂಪಾಯಿ ಈ ರೀತಿ ನಮಗೆ ಇನ್ಸೆಂಟಿವ್ ಇರುತ್ತೆ. ಈ ಥರ ಇನ್ಸೆಂಟಿವ್ ಕೊಡ್ತಾನೆ. ಅದ್ರ ಜೊತೆಗೆ ನಾವು ಅರ್ನಿಂಗ್ಸ್ ಎಷ್ಟು ಮಾಡಿರ್ತೀವಿ. ಇನ್ನೊಂದೇನಪ್ಪ ಅಂದರೆ, ಸರ್ಜ್ಗಳಿಲ್ಲದೆ ನಾವು ಏನೂ ಮಾಡೋಕ್ಕಾಗಲ್ಲ. 5 ರೂಪಾಯಿ, 10 ರೂಪಾಯಿ ಸರ್ಜು, 15 ರೂಪಾಯಿ ಸರ್ಜು ಇದ್ದಾಗ ಮಾಡಿರೋದಲ್ಲ ಇದು. ಕೆಲವೊಂದ್ಸತಿ ಏನು ಮಾಡುತ್ತೆ ಅಂತ, ಬೆಳಿಗ್ಗೆ ಒಂದು 20 ರೂಪಾಯಿ ಸರ್ಜ್ ಕೊಟ್ಟಿರ್ತಾನೆ, ಸಾಯಂಕಾಲ 30 ರೂಪಾಯಿ ಸರ್ಜ್ ಕೊಟ್ಟಿರ್ತಾನೆ, ಮಧ್ಯಾಹ್ನ 30 ರೂಪಾಯಿ ಸರ್ಜು, ಈ ರೀತಿ ಸರ್ಜ್ಗಳನ್ನ ಕೊಟ್ಟಿರ್ತಾನೆ. ಆ ಟೈಮಲ್ಲಿ ಮಾಡೋಕ್ಕಿದೆ. ಇಲ್ಲಿ ನೋಡ್ಬೋದು ನೀವು, ಸಂಡೇ ಕೂಡ, ಸಂಡೇ 21ನೇ ತಾರೀಕು 10 ಅವರ್ 18 ನಿಮಿಷ ಕೆಲಸ ಮಾಡಿದ್ವಿ. 4,142 ರೂಪಾಯಿ ಆಗಿದೆ ಟೋಟಲ್ ಸರ್ಜು, ಅದೇ ರೀತಿ ಇನ್ಸೆಂಟಿವ್ ಎಲ್ಲ ಸೇರಿ. ಓಕೆ, ನಾವು ಅರ್ನಿಂಗ್ ಮಾಡಿರೋದು ಒಂದು 2,500 ಆಗಿತ್ತು ಅನ್ಕೊಳ್ಳಿ, ಇಲ್ಲ 2,500 ಆಗಿತ್ತು ಅಂದರೆ ಸರ್ಜು ಒಂದು 2,500 ಅರ್ನಿಂಗ್ಸ್ ಆಗಿರುತ್ತೆ. ಅದೇ ರೀತಿ ಅದಕ್ಕೆ ಏನು ಇನ್ಸೆಂಟಿವ್ ಕೊಡ್ತಾನೆ 550 ರೂಪಾಯಿ, 3,000 ಈ ರೀತಿ ಎಲ್ಲ ಆಗಿರುತ್ತೆ. ಓಕೆ, ಈ ರೀತಿ ಎಲ್ಲ ಆಗಿದೆ. ನಿಮಗೆ ವಿತ್ ಪ್ರೂಫ್ ಸಮೇತ ತೋರಿಸ್ತಾ ಇದ್ದೀನಿ ಯಾವ ರೀತಿ ಅರ್ನಿಂಗ್ ಆಗಿದೆ ಅಂತ ಹೇಳ್ಬಿಟ್ಟು. ಇದನ್ನ ತುಂಬ ಜನ ಇವಾಗ ಪೇಕ್ ಕೂಡ ಅನ್ಬೋದು. ಯಾಕೆ ಪೇಕ್ ಅನ್ಬೋದು ಅಂದರೆ, ಈ ರೀತಿ ಮಾಡೋಕ್ಕಾಗಲ್ಲ, ಈ ರೀತಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ತುಂಬ ಜನ ಹೇಳ್ಬೋದು. ಏನಂದರೆ, ಕಷ್ಟಪಟ್ಟರೆ ಜೀವನದಲ್ಲಿ ಯಾವುದೂ ಸಾಧ್ಯ ಇಲ್ಲ ಅಂತ ಅನ್ನೋಂಗಿಲ್ಲ. ಕಷ್ಟಪಟ್ಟರೆ ದುಡಿಬೋದು. ತುಂಬ ಜನ ಆಲ್ರೆಡಿ ಈ ಥರ ಮಾಡಿದವರು ಇದ್ದಾರೆ. ವಿತ್ ಪ್ರೂಫ್ ನಿಮಗೆ ತೋರಿಸಿದ್ದೀನಿ ಮಾಡಿರೋದನ್ನು. ಇದ್ರ ಮೇಲೆ ನಂಬೋದು ಬಿಡೋದು ನಿಮಗಿಷ್ಟ. ಈ ವಾರದ ಅರ್ನಿಂಗ್ಸು ಒಂದು ವಾರದಲ್ಲಿ ಇಷ್ಟು ಕೂಡ ಗಳಿಸ್ಬೋದು. ಸಮ್ಟೈಮ್ಸ್ ಏನು ಅಂದರೆ, ಆರ್ಡರ್ ಇಲ್ಲ ಅಂದರೆ ಏನೂ ಕೂಡ ಮಾಡೋಕ್ಕಾಗಲ್ಲ. ಯಾರಾದರೂ ಕೂಡ ಆರ್ಡರ್ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಅದೇ ರೀತಿ ನೀವು ಅರ್ನಿಂಗ್ಸ್ ಅಷ್ಟೇ ಯಾರಾದರೂ ಹೊಸಬ್ರು ಏನಾದ್ರು ಬರಬೇಕು ಅಂದ್ಕೊಂಡಿದ್ರೆ ಅರ್ನಿಂಗ್ಸ್ ನೋಡಿ ಬರೋಕ್ಕೆ ಹೋಗಬೇಡಿ. ದಯವಿಟ್ಟು ಹೇಳ್ತೀನಿ. ಯಾಕಪ್ಪ ಅರ್ನಿಂಗ್ಸ್ ನೋಡಿ ಬರಕ್ಕೆ ಹೋಗ್ಬೇಡಿ ಅಂತೀನಿ ಅಂದರೆ, ನಾನು ಅರ್ನಿಂಗ್ಸ್ ಹಿಂದೆ
ಸಿಕ್ಕಾಪಟ್ಟೆ ಕಷ್ಟ ಇದೆ. ಓಕೆ, ಬಿಸಿಲು ನೀವಾಗ ನೋಡಿರ್ಬೋದು ಬಿಸಿಲು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಸಿಕ್ಕಾಪಟ್ಟೆ ಬಿಸಿಲಿದೆ. ಅಪಾರ್ಟ್ಮೆಂಟ್ಗಳು ಹೋದ್ರೆ ಇಲ್ಲಿ ಗಾಡಿನ ಹೊರಗಡೆ ಹಾಕ್ಬಿಟ್ಟು ಹೋಗಿ 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 ಕೊಟ್ಟು ಬರಬೇಕು. ದಿನಕ್ಕೆ 37 ಆರ್ಡರ್ ಕಂಪ್ಲೀಟ್ ಮಾಡೋದಂದ್ರೆ ಈಸಿ ಕೆಲಸ ಅಂತೂ ಅಲ್ವೇ ಅಲ್ಲ. ಈಗ ಆಲ್ರೆಡಿ ಸ್ವಿಗ್ಗಿ ಅದೇ ರೀತಿ ಬೇರೆ ಬೇರೆ ಡೆಲಿವರಿ ಜಾಬ್ ಮಾಡ್ತಾ ಇರೋರಿಗೆ ಅವ್ರಿಗೆಲ್ಲರಿಗೂ ಗೊತ್ತಿರುತ್ತೆ ಎಷ್ಟು ಅರ್ನಿಂಗ್ಸ್ ಆಗುತ್ತೆ, ನಾವು ಎಷ್ಟು ಮಾಡ್ಬೋದು ಅಂತ ಹೇಳ್ಬಿಟ್ಟು ಗೊತ್ತಿರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇದ್ರ ಮೇಲೆ ನಿಮ್ಮ ಇಷ್ಟ. ಏನಾದ್ರು ನೀವು ಇಲ್ಲ ಇದು ಫೇಕ್ ಅಂತೇಳಿ ಕಮೆಂಟ್ ಹಾಕಂಗಿದ್ರೆ ಹಾಕ್ಬೋದು, ನಿಮ್ಮ ಇಷ್ಟ. ವಿತ್ ಪ್ರೂಫ್ ಸಮೇತ ತೋರಿಸಿದ್ದೀನಿ. ಇನ್ನೊಂದೇನಪ್ಪ ಅಂದರೆ ಈ ಥರ ಅರ್ನಿಂಗ್ಸ್ ಮಾಡೋರು ತುಂಬ ಜನ ಇದ್ದಾರೆ, ಬಟ್ ಆಗದೇ ಇರೋರು ಇದ್ದಾರೆ. ಯಾಕಂದರೆ ಇದು ಡಿಪೆಂಡ್ಸ್ ಅಪಾನ್ ಝೋನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಯಾವ ಝೋನಲ್ಲಿ ಕೆಲಸ ಮಾಡ್ತೀರಾ, ಅದೇ ರೀತಿ ಯಾವ ರೀತಿ ಪೀಕ್ ಅವರ್ಸಲ್ಲಿ ಆರ್ಡರ್ನ ಮಾಡ್ತೀರಾ, ಬೇಗ ಬೇಗ ಹೋಗಿ ಡೆಲಿವರಿ ಮಾಡೋದು, ಪೀಕ್ ಅವರ್ಸಲ್ಲಿ ಎಲ್ಲಿ ಕುತ್ಕೊಳ್ಳೋದೆ, ಯಾವುದೇ ರೀತಿ ಹರಟೆ ಹೊಡೆಯೋದೆ ಮಾಡಿದ್ರೆ ಮಾತ್ರ ಈ ರೀತಿ ಅರ್ನಿಂಗ್ಸ್ ಆಗುತ್ತೆ. ಇಲ್ಲಪ್ಪ ನಾನು ಟೈಮ್ ಪಾಸ್ ಮಾಡ್ಕೋತೀನಿ, ನನಗೆ ಎಷ್ಟಾದರೂ ಆಗಲಿ ಅನ್ನೋ ಅಂತ ಏನಾದ್ರು ಮೈಂಡ್ ಸೆಟ್ ಇದ್ರೆ ಆಗೋದಿಲ್ಲ ಸ್ನೇಹಿತರೆ. ಅದೇ ರೀತಿ ಇನ್ನೂ ತುಂಬ ಜನ ಅನ್ಬೋದು, ಇದೆಲ್ಲ ಫೇಕು ಗುರು, ಇದೆಲ್ಲ ಆಗಲ್ಲ, ಸುಮ್ಮನೆ ಏನೋ ಅಂತ ಹೇಳ್ತೀಯಾ, ಸ್ವಿಗ್ಗಿ ಅವ್ರ ಟೀಮ್ ಅವ್ರ ಜೊತೆ ಸೇರಿದ್ಯಾ ಅಂತ ಕೇಳ್ಬೋದು. ಸ್ವಿಗ್ಗಿ ಅವ್ರ ಟೀಮ್ಗೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಅವರೇ ಯಾರೋ ನಾನೇ ಯಾರೋ, ನನಗೆ ಗೊತ್ತಿರೋವಂಥ ಇನ್ಫಾರ್ಮೇಷನ್ನ ನಿಮ್ಗೆ ತಿಳಿಸ್ತಾ ಇದ್ದೀನಿ ಅಷ್ಟೇ. ಹೊಸಬ್ರು ಯಾರಾದರೂ ಬಂದಿರ್ತಾರೆ, ಇಲ್ಲಾಂದರೆ ಹಳಬರಿಗೆ ಈ ಥರ ಐಡಿಯಾಗಳು ಗೊತ್ತಿರಲ್ಲ. ಅದಕ್ಕೋಸ್ಕರ ವಿಡಿಯೋ ಮಾಡಿ ತಿಳಿಸಿ, ನಿಮಗೂ ಕೂಡ ಗೊತ್ತಾಗಲಿ ಅಂತ ತಿಳಿಸುವಂತಹ ಒಂದು ಇನ್ಫಾರ್ಮೇಷನ್ ಅಷ್ಟೇ. ಯಾವುದೇ ರೀತಿಯ ಕೆಟ್ಟ ಉದ್ದೇಶ ನನಗೆ ಇಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ನ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೊ ಮಚ್. ಬಾಯ್.